ಟು ಡೂ ಡ್ರಿಂಕ್ ಆ್ಯಂಡ್ ಡ್ರೈವ್. ಡೋಂಟ್ ಟು ಡೂ ಡ್ರಿಂಕ್ ಆ್ಯಂಡ್ ಡ್ರೈವ್. ಏನಿದು ಡ್ರಿಂಕ್ ಆ್ಯಂಡ್ ಡ್ರೈವ್? ಯಾಕೆ ಜನ ಇಷ್ಟೊಂದು ಇದ್ರ ಬಗ್ಗೆ ಹೇಳ್ತಿರ್ತಾರೆ, ಪೊಲೀಸರು ಇಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ನೀಡ್ತಿರ್ತಾರೆ? ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಏನಾಗುತ್ತೆ? ಜೈಲಿಗೆ ಹಾಕ್ತಾರಾ ಅಥವಾ ಫೈನ್ ಹಾಕ್ತಾರಾ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ಓಡಾಡ್ತಿರ್ತೀರ, ನೋಡ್ತಾ ಇರ್ತೀರ, ರೋಡ್ಸ್ಗಳಲ್ಲಿ, ಹೈವೇಗಳಲ್ಲಿ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹಾಕಿರ್ತಾರೆ. ಕುಡಿದು ವಾಹನ ಚಲಾಯಿಸಬೇಡಿ ಅಂತ ಹೇಳ್ತಾನೇ ಇರ್ತಾರೆ. ನೀವು ಕುಡಿದು ವಾಹನ ಚಾಲನೆ ಮಾಡಿದರೆ ಪೊಲೀಸರು ನಿಮಗೆ ಡಿ ಮಷಿನ್ ಅಥವಾ ಬ್ರೀತ್ ಅನಲೈಸರ್ ಮೂಲಕ ಊದಿಸಿ ನಿಮಗೆ ಕೋರ್ಟ್ ನೋಟಿಸ್ ಕೊಡ್ತಾರೆ. ನೀವು ಕೋರ್ಟ್ಗೆ ಹೋಗಿ ದಂಡ ಕಟ್ಟಬೇಕಾಗುತ್ತೆ. ಮೊದಲನೇ ಬಾರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಥವಾ ಕುಡಿದು ಚಾಲನೆ ಮಾಡಿದವರಿಗೆ 10,000 ದಂಡ ಅಥವಾ 6 ತಿಂಗಳು ಜೈಲು ಶಿಕ್ಷೆ ಇದೆ. ಇದೇ ಏನಾರು ರಿಪೀಟ್ ಆದರೆ ಅಥವಾ ಎರಡನೇ ಬಾರಿ ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಥವಾ ಕುಡಿದು ವಾಹನ ಚಾಲನೆ ಮಾಡಿದವರಿಗೆ 15,000 ದಂಡ ಅಥವಾ 2 ವರ್ಷ ಜೈಲು ಶಿಕ್ಷೆ ಇದೆ. ಇದರ ಜೊತೆಗೆ ನಿಮ್ಮ DL ಕೂಡ ಸಸ್ಪೆನ್ಷನ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು. ಹಾಗಾಗಿ ಯಾರೂ ಕೂಡ ಕುಡಿದು ಗಾಡಿ ಓಡಿಸಬೇಡಿ. ದಂಡ ಕಟ್ಟುವುದಕ್ಕಿಂತ ಹೆಚ್ಚಾಗಿ ಕುಡಿದು ಗಾಡಿ ಓಡಿಸಿದರೆ ಅಪಘಾತ ಆಗುವ ಸಂಭವ ಜಾಸ್ತಿ ಇರುತ್ತೆ. ನಿಮಗೆ ಇನ್ಶೂರೆನ್ಸ್ ಸಹ ಕ್ಲೈಮ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ದಯಮಾಡಿ ನಿಮ್ಮ ಸುರಕ್ಷತೆಗಾಗಿ ಮತ್ತು ಬೇರೆಯವರ ಸುರಕ್ಷತೆಗಾಗಿಯೂ ಸಹ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಥವಾ ಕುಡಿದು ವಾಹನ ಚಲಾಯಿಸಬೇಡಿ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.